Hello everyone, welcome back to my channel. Today's vlog is all about, ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರೋ ಥರ, ಇಟ್ಸ್ ಆಲ್ ಅಬೌಟ್ ಮೈ ಪರ್ಫ್ಯೂಮ್ ಕಲೆಕ್ಷನ್ಸ್. ನನ್ನ ಹತ್ರ ಯಾವ್ಯಾವ ಪರ್ಫ್ಯೂಮ್ಸ್ ಇದೆ, ಹಾಗೆ ಅದನ್ನು ನಾನು ತೊಗೊಂಡಿದ್ದ ಅಥವಾ ಗಿಫ್ಟ್ ಬಂದಿದ್ದ ಅಥವಾ ಏನು ಅದ್ರದ್ದು ಹಿಂದಿನ ಒಂದು ಚರಿತ್ರೆ ಏನು ಅನ್ನೋದನ್ನು ನಾನು ಈ ವ್ಲಾಗಲ್ಲೇ ತಿಳಿಸ್ಕೊಡ್ತೀನಿ. ದಿಸ್ ಇಸ್ ಜಸ್ಟ್ ಅ ಸಿಂಪಲ್ ವ್ಲಾಗ್. ಎಷ್ಟು ಸಿಂಪಲ್ ಆಗುತ್ತೋ ಅಷ್ಟು ಸಿಂಪಲ್ ಆಗಿಡೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಾನು ಮಾತಾಡೋಕೆ ಬಿಟ್ಟರೆ ಮಾತಾಡ್ತಾನೆ ಇರ್ತೀನಿ. ಸೊ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ಇಲ್ಲಿವರೆಗೂ ಯಾರ್ಯಾರು ನನಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸೊ ಲೆಟ್ಸ್ ಬಿಗಿನ್. ಸೊ ನನ್ನ ಒಂದು ಆ್ಯಕ್ಚುಲಿ ನಾನು ಮುಂಚೆಯಿಂದನೂ ಯೂಸ್ ಮಾಡ್ತಾ ಇದ್ದದ್ದು, ಅಥವಾ ಜಾಸ್ತಿ ಪರ್ಫ್ಯೂಮ್ ಬಗ್ಗೆ ಅಷ್ಟೊಂದು ಕ್ಯೂರಿಯಾಸಿಟಿ ಇಲ್ಲದೆ ಇರುವಾಗ ಯೂಸ್ ಮಾಡ್ತಾ ಇದ್ದದ್ದು, ಆ್ಯಂಡ್ ಈವನ್ ಟಿಲ್ ನಾವು ನಾನು ಯೂಸ್ ಮಾಡುವಂಥ ಒಂದು ಪರ್ಫ್ಯೂಮ್, ಆಲ್ ಟೈಮ್ ಪರ್ಫ್ಯೂಮ್ ಅಂತಂದರೆ ಎಂಗೇಜ್. ಸೊ ತುಂಬ ಜನಕ್ಕೆ ಇದು ರಿಲೇಟ್ ಮಾಡ್ಕೊಳ್ತೀರಾ. ಕೆಲವೊಂದು ಸರಿ ನಮಗೆ ಕಾಸ್ಟ್ಲಿಯೆಸ್ಟ್ ಆ ಥರ ಪರ್ಫ್ಯೂಮ್ಸ್ಗಳಲ್ಲಿ ಗೊತ್ತಾಗಲ್ಲ ಯಾವ್ದು ತೊಗೋಬೇಕು, ಯಾವುದು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಏನು ಅಂತ. ಆ ಟೈಮಲ್ಲಿ ನಾನು ಬಿಗ್ ಬಜಾರು ಅಥವಾ ಯಾವುದಾದ್ರೂ ಮಾರ್ಕೆಟಿಗೆ ಹೋದಾಗ ನನಗೆ ತುಂಬ ಇಷ್ಟವಾದಂಥ ಪರ್ಫ್ಯೂಮ್ ಇದು. ಆ್ಯಂಡ್ ದಿಸ್ ಫ್ರೇಗ್ರೆನ್ಸ್ ಇಸ್ ರಿಯಲಿ ನೈಸ್. ನನಗೆ ಮಾತ್ರ ತುಂಬ ಇಷ್ಟ. ಮೇ ಬಿ ಬೇರೆಯವ್ರಿಗೆ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ. ಇದ್ರದ್ದು ಜಸ್ಟ್ ಕಾಸ್ಟ್ ಕೂಡ ತುಂಬ ಅಂದರೆ ತುಂಬ ಕಡಿಮೆ, ಜಸ್ಟ್ 230 ರುಪೀಸ್ ಏನೋ ಇರುತ್ತೆ. ಆ್ಯಂಡ್ ವೆರಿ ನೈಸ್ ಪರ್ಫ್ಯೂಮ್ ಆ್ಯಂಡ್ ಲಾಂಗ್ ಲಾಸ್ಟಿಂಗ್ ಕೂಡ. ನಾನು ಅಂದ್ಕೊಂಡಿರಲಿಲ್ಲ ಈ ಒಂದು ಕಾಸ್ಟಲ್ಲಿ ಲಾಂಗ್ ಲಾಸ್ಟಿಂಗ್ ಪರ್ಫ್ಯೂಮ್ಸ್ ಎಲ್ಲ ಸಿಗುತ್ತೆ ಅಂತ. ಐ ಥಿಂಕ್ ನಾನು ಆಲ್ಮೋಸ್ಟ್ ಒಂದು ಇಂಜಿನಿಯರಿಂಗ್ ಟೈಮಿಂದನೂ ಅಂತ ಅನಿಸುತ್ತೆ, ಇಂಜಿನಿಯರಿಂಗ್ ಟೈಮಿಂದನೂ ಯೂಸ್ ಮಾಡ್ತಿದ್ದಂಥ ಪರ್ಫ್ಯೂಮ್ ಇದು. ಎಂಗೇಜ್ ಸ್ಪ್ರೇ W2 ಪರ್ಫ್ಯೂಮ್. ದಿಸ್ ಇಸ್ ಫಾರ್ ವುಮೆನ್. ದಿಸ್ ವೆರಿ ಗುಡ್. ಆ್ಯಕ್ಚುಲಿ ನನಗಿಷ್ಟ. ಆ್ಯಂಡ್ ಈವನ್ ನೌ ಐ ಆಮ್ ಯೂಸಿಂಗ್ ದಿಸ್, ಬಟ್ ನಾಟ್ ಎವ್ರಿ ಡೇ, ಬಟ್ ಯಾವಾಗಾದ್ರೂ ಎಲ್ಲಾದರೂ ಬೇಗ ಹೋಗಬೇಕು ಅಂತ ಅಂದ್ಕೊಂಡಾಗ ಐ ಜಸ್ಟ್ ಯೂಸ್ ದಿಸ್ ಪರ್ಫ್ಯೂಮ್. ವೆರಿ ನೈಸ್ ಪರ್ಫ್ಯೂಮ್ ದಿಸ್ ಇಸ್. ಸೊ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಚಾರ್ಲಿ ಸಿಲ್ವರ್ ಅಂತ. ನನಗೆ ಇದು ಆ್ಯಕ್ಚುಲಿ ಗಿಫ್ಟಾಗಿ ಬಂದಿದ್ದು. US ಇಂದ ನನಗೆ ಗಿಫ್ಟಾಗಿ ಕೊಟ್ಟಿದ್ದರು, ತುಂಬ ಬೇಕಾದವರು ಒಬ್ಬರು. ದಿಸ್ ಸ್ಮೆಲ್ಸ್ ರಿಯಲಿ ಗುಡ್. ಆ್ಯಕ್ಚುಲಿ ತುಂಬ ಅಂದರೆ ತುಂಬ ಲಾಂಗ್ ಲಾಸ್ಟಿಂಗ್ ಕೂಡ. ಆ್ಯಂಡ್ ಎಷ್ಟೊಂದು ಚೆನ್ನಾಗಿದೆ ಇದು. ಐ ರಿಯಲಿ ಲವ್ ದಿಸ್ ಪರ್ಫ್ಯೂಮ್. ಆ್ಯಂಡ್ ನನ್ನ ಬೆಳಗ್ಗೆ ಆದ ತಕ್ಷಣ, ಸ್ನಾನ ಆದ ತಕ್ಷಣವೇ ಅಪ್ಲೈ ಮಾಡೋ ಪರ್ಫ್ಯೂಮ್ ಇದು. ವಾವ್, ದಿಸ್ ಇಸ್ ಸೋ ಗುಡ್ ಗೈಸ್. ಟ್ರಸ್ಟ್ ಮೀ, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ದಿಸ್ ಈಸ್ ಒನ್ ಪರ್ಫ್ಯೂಮ್ ವಿಚ್ ಐ ಹ್ಯಾವ್. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಯಾರಾ ಪರ್ಫ್ಯೂಮ್ ಅಂತ. ಸೊ ಈ ಪರ್ಫ್ಯೂಮ್ನ ನಾನು ದುಬೈಯಿಂದ ತೊಗೊಂಡು ಬಂದಿದ್ದು, ದುಬೈಗೆ ಹೋದಾಗ. ಆ್ಯಕ್ಚುಲಿ ಅಲ್ಲೇನಾಗುತ್ತೆ ಅಂದರೆ, ನಾವು ಬ್ರ್ಯಾಂಡೆಡ್ ಪರ್ಫ್ಯೂಮ್ಸ್ನ ನೋಡೋಕ್ಕೆ ಅಂತ ಹೋದಾಗ ಡೆಫಿನೆಟ್ಲಿ ಅದು ಒರಿಜಿನಲ್ಲಾ ಇಲ್ವಾ ಅಥವಾ ಅವರೇ ಮಿಕ್ಸ್ ಮಾಡಿ ಇಟ್ಟಿರೋದಾ ಅಂತ ಅದೊಂದು ಡೌಟ್ ಬಂದುಬಿಡುತ್ತೆ. ಆ್ಯಂಟಿಲ್ ಅನ್ಲೆಸ್ ನೀವು ಏರ್ಪೋರ್ಟಲ್ಲಿ ತೊಗೊಂಡ್ರೆ ಡೆಫಿನೆಟ್ಲಿ ವಿಲ್ ಗೆಟ್ ಎ ಬ್ರ್ಯಾಂಡೆಡ್ ಆ್ಯಂಡ್ ಒರಿಜಿನಲ್ ಒನ್. ಬಟ್ ಹೊರಗಡೆ ಎಲ್ಲಾದರೂ ನೀವು ಮಾರ್ಕೆಟಲ್ಲಿ ನೋಡೋಕ್ಕೆ ಹೋದರೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ ಹಾಗಾಗಿ ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಹತ್ರ ಫೇಮಸ್ ಇರೋ ಒಂದು ಪರ್ಫ್ಯೂಮ್ ಯಾವುದಾದ್ರೂ ಇದ್ದರೆ ಕೊಡಿ, ನೀವು ಇದು ಮಾಡೋದು ಅಂತಂದಾಗ ದೇ ಸಜೆಸ್ಟೆಡ್ ದಿಸ್. ಆ್ಯಕ್ಚುಲಿ ಇದು ಕೂಡ ಲಾಂಗ್ ಲಾಸ್ಟಿಂಗ್ ಇದೆ. ಬಟ್ ಏನಪ್ಪ ಅಂದರೆ, ನನಗೆ ಪರ್ಫ್ಯೂಮಲ್ಲಿ ನನಗೆ ಸ್ಮೆಲ್ ಬರಬಾರ್ದು, ಬೇರೆಯವ್ರಿಗೆ ಬರಲಿ, ಬಟ್ ನನಗೆ ಅದು ಸ್ಮೆಲ್ ಬರಬಾರ್ದು. ಬಟ್ ಈ ಪರ್ಫ್ಯೂಮಲ್ಲಿ ಸ್ವಲ್ಪ ನನಗೆ ಆ ಥರ ಅನಿಸುತ್ತೆ, ನನಗೆ ಸ್ಮೆಲ್ ಬರುತ್ತೆ. ಬಟ್ ನಾಟ್ ಫಾರ್ ಅ ಲಾಂಗ್ ಟೈಮ್. ಸ್ವಲ್ಪ ಹೊತ್ತು ಹೊಡ್ಕೊಂಡಾಗ ನನಗೆ ಇದು ಸ್ಮೆಲ್ ಬಂದಂಗೆ ಅನಿಸುತ್ತೆ. ಸೊ ಹಾಗಾಗಿ ಓಕೆ. ಇದಕ್ಕೆ ನಾನು ಆ್ಯಕ್ಚುಲಿ ದುಬೈ ದಿರಮ್ಸಲ್ಲಿ ಪೇ ಮಾಡಿದ್ದು 100 ದಿರಮ್ ಏನೋ ಪೇ ಮಾಡಿದ್ದೆ. ಇಟ್ಸ್ ಆ್ಯಕ್ಚುಲಿ 2500 ಏನೋ ಇಂಡಿಯನ್ ರುಪೀಸಲ್ಲಿ 2500 ರುಪೀಸ್ ನಾನು ಇದಕ್ಕೆ ಪೇ ಮಾಡಿದ್ದು. ದಿಸ್ ನೈಸ್ ಪರ್ಫ್ಯೂಮ್. ಇದೊಂದು ನನ್ನ ಹತ್ರ ಇದೆ. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ನಾನು ಹೇಳ್ದಂಗೆ ಇನ್ನೊಂದು ಎಂಗೇಜ್ ಪರ್ಫ್ಯೂಮ್ ಇದೆ ನನ್ನ ಹತ್ರ. ದಿಸ್ ಈಸ್ ಆಲ್ಸೋ ನೈಸ್. ದಿಸ್ ಈಸ್ ಸೇಮ್ ಇದೇ ಥರ, ಬಟ್ ಇದು ಅಪ್ಗ್ರೇಡೆಡ್ ಒನ್ನು ಅಥವಾ ಆ ಥರ. ಸೊ ದೀಸ್ ಟು ಎಂಗೇಜ್ ಪರ್ಫ್ಯೂಮ್ಸ್ ವಿಚ್ ಐ ಆಮ್ ಹ್ಯಾವಿಂಗ್. ದಿಸ್ ಆರ್ ನೈಸ್, ಲೈಕ್ ಆಲ್ ಟೈಮ್ ಅಂತ ಎಲ್ಲಿಗಾದ್ರೂ ಹೋಗಬೇಕು ಅಂದ್ಕೊಂಡಾಗ ಜಸ್ಟ್
ಇದನ್ನು ಹಾಕ್ಕೊಂಡು ಹೋಗ್ಬೋದು. ದೀಸ್ ಆರ್ ದ 2 ಪರ್ಫ್ಯೂಮ್ಸ್ ವಿಚ್ ಐ ಆಮ್ ಹ್ಯಾವಿಂಗ್. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಈಸ್ Dazzle Stars ಆ್ಯಂಡ್ ಇದು ನನಗೆ ತುಂಬ ವರ್ಷಗಳಿಂದನೂ ಯೂಸ್ ಮಾಡ್ತಾಯಿದ್ದೀನಿ ನಾನು. ಆಲ್ಮೋಸ್ಟ್ ಒಂದು 5-6 ಇಯರ್ಸ್ ಆಯಿತು ಅಂತ ಅನಿಸುತ್ತೆ ಇದನ್ನೇ ಯೂಸ್ ಮಾಡ್ತಾ ಇರೋದು. ದಿಸ್ ಈಸ್ ವೆರಿ ಸ್ಟ್ರಾಂಗ್ ಆ್ಯಕ್ಚುಲಿ, ತುಂಬ ಅಂದರೆ ತುಂಬ ಸ್ಟ್ರಾಂಗ್ ಇದೆ. ಜಸ್ಟ್ 1-2 ಇದು ಸ್ಪ್ರೇ ಮಾಡ್ಕೊಂಬಿಟ್ರೆ ಸಾಕು. ದಿಸ್ ಗಿವ್ಸ್ ಅ ವೆರಿ ಮೈಲ್ಡ್ ಆ್ಯಂಡ್ ವೆರಿ ಗುಡ್ ಫೀಲ್ ಅಂತ ಹೇಳ್ಬೋದು. ಆ ಥರ ಒಂದು ಪರ್ಫ್ಯೂಮ್ ಇದು. ನನಗೆ ತುಂಬ ಫ್ರೆಂಡ್ಸ್ ಹೇಳಿದ್ದಾರೆ ಯಾವ ಪರ್ಫ್ಯೂಮ್ ಇದು ಹಾಕ್ಕೊಂಡು ಹೋದಾಗೆಲ್ಲ ಹೇಳಿದ್ದಾರೆ ಯಾವ ಪರ್ಫ್ಯೂಮ್ ಹಾಕಿದೆಯಾ ಏನು ಅಂತ. ದಿಸ್ ಈಸ್ ಒನ್ ಆಫ್ ದ ಮೈ ಆಲ್ ಟೈಮ್ ಅಂತ ಹೇಳ್ಬೋದು ಈ ಪರ್ಫ್ಯೂಮ್. ದಿಸ್ ಒನ್ ಆಫ್ ಪರ್ಫ್ಯೂಮ್ ಐ ಆಮ್ ಹ್ಯಾವಿಂಗ್. ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂದಿದೆ, ಇನ್ನೊಂದು ತೊಗೋಬೇಕು. ಎಸ್. ಆ್ಯಂಡ್ ಇದಕ್ಕೆ ನಾನು ಪೇ ಮಾಡಿದ್ದು ಆಲ್ಮೋಸ್ಟ್ 900 ಏನೋ ನಾನು ಇದಕ್ಕೆ ಪೇ ಮಾಡಿರೋದು. ನಾನು ಇದನ್ನು ಮಿಂತ್ರಾಲೇ ತೊಗೊಂಡಿದ್ದು. ಸೊ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಈಸಿ ಪರ್ಫ್ಯೂಮ್. ಇದು ಬಂದುಬಿಟ್ಟು ಫ್ಲೋ ಫ್ರ್ಯಾಗ್ರೆನ್ಸ್ ನಾನು ತೊಗೊಂಡಿದ್ದು. ದಿಸ್ ಈಸ್ ಆಲ್ಸೋ ವೆರಿ ನೈಸ್ ಬಟ್ ಲಿಟಲ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಿಕಾಸ್ ಅಷ್ಟೊಂದು ಫ್ರೇಗ್ರೆನ್ಸ್ ನನಗೆ ಅಷ್ಟು ಚೆನ್ನಾಗಂತ ಅನ್ನಿಸ್ಲಿಲ್ಲ. ಬಟ್ ನನಗೆ ಇದು ಪ್ಯಾಕೇಜ್ ಇದು ಏನಿದೆ ಅಲ್ಲ, ಇದು ಬಾಲ್ ಥರ, ಇದನ್ನ ನೋಡಿಬಿಟ್ಟೆ ನಾನು ತೊಗೊಂಡಿದ್ದು. ನೆಕ್ಸ್ಟ್ ಪರ್ಫ್ಯೂಮ್ ಇಟ್ಸ್ ಮೈ ಫೇವ್ರೆಟ್ ಪರ್ಫ್ಯೂಮ್. ನನಗೆ ತುಂಬ ದಿನಗಳಿಂದ ವೇಟಿಂಗಲ್ಲಿ ಇಟ್ಬಿಟ್ಟು ನಾನು ತೊಗೊಂಡಂಥ ಒಂದು ಪರ್ಫ್ಯೂಮ್ ಇದು. ಲುಕ್ ಇಟ್ ದಿಸ್ ಗೈಸ್. ಇದನ್ನು ನೋಡಿದ್ರೆ ಆಲ್ರೆಡಿ ನನ್ನ ಒಂದು ಶಾರ್ಟ್ಸಲ್ಲಿ ನೋಡಿರ್ತೀರ, ನಾನು ಅನ್ಪ್ಯಾಕ್ ಮಾಡೋದೆಲ್ಲ ನೋಡೇ ಇರ್ತೀರ. ಕ್ಯಾರೋಲೈನಾ ಹರೇರಾ ಗುಡ್ ಗರ್ಲ್ ಪರ್ಫ್ಯೂಮ್. ಬ್ಯೂಟಿಫುಲ್ ಆಗಿದೆ ನೋಡೋಕ್ಕೆ, ಹಾಗೆ ಸ್ಮೆಲ್ ಕೂಡ ಸಕ್ಕತ್ತಾಗಿದೆ. ನಾನು ಈ ಪರ್ಫ್ಯೂಮ್ನ ಹಾಕೊಂಡ್ಮೇಲೆ ನನಗೆ ತುಂಬ ಜನ ಆ್ಯಕ್ಚುಲಾಗಿ ಕೇಳಿದ್ದಾರೆ ಯಾವ ಪರ್ಫ್ಯೂಮ್ ನೀನು ಹಾಕೊಂಬಂದಿರೋದು ಇವಾಗ ಅಂತ. ಬಟ್ ಲಿಟಲ್ ಕಾಸ್ಟ್ಲಿ ಫಾರ್ ಶೋರ್. ಇದು ನನಗೆ 100 ml ಏನೋ ಇದೆ ಅಂತ ಅನಿಸುತ್ತೆ. ಇದು ನಾಟ್ 100 ml, ಐಮ್ ಸಾರಿ, 50 ml ಇದು. 50 mlಗೆ ಐ ಆಲ್ಮೋಸ್ಟ್ ಪೇಡ್ 7,000 ಆರ್ ಸಮಥಿಂಗ್, ಅರೌಂಡ್ 7,000 ನಾನು ಇದಕ್ಕೆ ಪೇ ಮಾಡಿದ್ದು. ಆ್ಯಕ್ಚುಲ್ ಪ್ರೈಸ್ ಬಂದುಬಿಟ್ಟು 8,000+. ಬಟ್ ನನಗೆ ಅವತ್ತು ಮಿಂತ್ರಾಲಿ ಏನೋ ಒಂದು ಮೆಗಾ ಸೇಲ್ ಅಂತ ಏನೋ ಒಂದಿತ್ತು, ಸೊ ಅವಾಗ ತೊಗೊಂಡಿದ್ದು. ಸೊ ಹಾಗಾಗಿ ನನಗೆ ಸ್ವಲ್ಪ ಆಫರಲ್ಲಿ ಸಿಕ್ಕಿರೋದ್ರಿಂದ ಇದಾಯಿತು. ಸೊ ಲುಕ್ ಎಟ್ ದಿಸ್ ಗೈಸ್, ಎಷ್ಟು ಸಕ್ಕತ್ತಾಗಿದೆ. ನಂಗೆ ಮಾತ್ರ ತುಂಬ ಅಂದರೆ ತುಂಬ ಇಷ್ಟ ಈ ಪರ್ಫ್ಯೂಮು. ನಾನು ಬಟ್ ಇದನ್ನು ಎಲ್ಲಿ ಬೇಕೋ ಅಲ್ಲಿ ಹಾಕಲ್ಲ ಆಯಿತಾ. ಯಾವುದಾದ್ರೂ ಒಂದು ಒಳ್ಳೆ ಇವೆಂಟ್ ಇತ್ತು ಆ ಥರ ಇದ್ದರೆ ಮಾತ್ರ ಹಾಕ್ತೀನಿ. ಆ್ಯಂಡ್ ಕೆಲವೊಂದು ಸರಿ ಆಫೀಸಲ್ಲಿ ಏನಾದರೂ ಇವೆಂಟ್ ಇತ್ತು ಅಥವಾ ಮೀಟಿಂಗ್ಸ್ ಏನಾದರೂ ಇದ್ದರೆ ಮಾತ್ರ ಹಾಕ್ತೀನಿ. ನಂಗೆ ತುಂಬ ಇಷ್ಟ. ಸೊ ನೆಕ್ಸ್ಟ್ ಪರ್ಫ್ಯೂಮ್ ಬಂದುಬಿಟ್ಟು ಕರ್ಲ್ಟನ್ ಲ್ಯಾಂಡನ್ನಿಂದ. ದಿಸ್ ಈಸ್ ಮೈ ಪಾಕೆಟ್ ಪರ್ಫ್ಯೂಮ್. ಇದು ಆ್ಯಕ್ಚುಲಿ 4 ಒಂದು ಫ್ರೇಗ್ರೆನ್ಸಿಂದ ಬಂದಿತ್ತು ನನ್ನ ಹತ್ರ, ನಾನು ತೊಗೊಂಡಿದ್ದು. ಸೊ ಈ 4 ಫ್ರೇಗ್ರೆನ್ಸನ್ನು ನಾನು ಆಲ್ಮೋಸ್ಟ್ ಎಲ್ಲ ಬ್ಯಾಗ್ಸಲ್ಲೂ ಒಂದೊಂದು ಹಾಕ್ಬಿಟ್ಟಿದ್ದೀನಿ. ಬಿಕಾಸ್ ಯಾವ ಬ್ಯಾಗ್ ಯಾವಾಗ ತೊಗೊಂಡು ಹೋಗ್ತೀನಿ ಅಂತಲೂ ಗೊತ್ತಿಲ್ಲ. ಸೊ ಹಾಗಾಗಿ ಎಲ್ಲ ಬ್ಯಾಗ್ಸಲ್ಲೂ ಸ್ವಲ್ಪ ಒಂದೊಂದು ಈ ಪರ್ಫ್ಯೂಮ್ನ ಹಾಕಿದ್ದೀನಿ. ದಿಸ್ ಈಸ್ ಆಲ್ಸೋ ರಿಯಲಿ ನೈಸ್ ಆ್ಯಂಡ್ ನಾಟ್ ಲಾಂಗ್ ಲಾಸ್ಟಿಂಗ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಸಡನ್ನಾಗಿ ನೀವೆಲ್ಲಾದರೂ ಹೋಗ್ತಾಯಿದ್ರೆ ಇಟ್ಸ್ ಲೈಕ್ ಬ್ಯಾಗ್ ಇದ್ದಂಗೆ ತೆಗೆದುಬಿಟ್ಟು ನೈಸ್ ಅಷ್ಟೇ. ನೋಡಿ ಎಷ್ಟೊಂದು ಪಾಕೆಟ್ ಫ್ರೆಂಡ್ಲಿ ಇದೆ ಇದು. ಆ್ಯಂಡ್ ದೇ ಹ್ಯಾವ್ ಅ ವೆರಿ ನೈಸ್ ಡಿಫ್ರೆಂಟ್ ಫ್ರೇಗ್ರೆನ್ಸ್ ಆಗಿರೋದು ತುಂಬ ಚೆನ್ನಾಗಿದ್ದಾವೆ. ಆ್ಯಂಡ್ ಇದಕ್ಕೆ ನಾನು 4 ಫ್ರೇಗ್ರೆನ್ಸಿಗೆ ನಾನು ಪೇ ಮಾಡಿದ್ದು, ಈ ಥರ 4 ಬಾಟಲ್ಸ್ಗೆ ನಾನು ಪೇ ಮಾಡಿದ್ದು ಐ ಥಿಂಕ್ 700 ಸಮಥಿಂಗ್ ಅಂತ ಅನಿಸುತ್ತೆ. ಚೀಪ್ ಆ್ಯಂಡ್ ಬೆಸ್ಟ್ ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ. ಆ್ಯಂಡ್ ಇದು ಆಲ್ಮೋಸ್ಟ್ 30 ml ಬರುತ್ತೆ. ದಿಸ್ ಇಸ್ 30 ml. ನೋಡಿ ಇದು 30 ml, ಇದೂ 30 ml. ಸಾರಿ ಇದು 50 ml. ಏನಾಯಿತು ನನಗೆ? ಓಕೆ, ಇದು 50 ml, 30 ml. ಈಗೇನು ಅಷ್ಟೊಂದು ಡಿಫ್ರೆನ್ಸ್ ಏನೂ ಅನ್ನಿಸ್ತಾ ಇಲ್ಲ. ಬಟ್ ಇದು ಪ್ಯಾಕೇಜಿಂಗಿಂದ ಆ ಥರ ಕಾಣಿಸುತ್ತೆ. ಬಟ್ ತುಂಬ ಕಡಿಮೆ ಇದೆ. ಸೊ ಓಕೆ. ಸೊ ದಿಸ್ ಈಸ್ ದ ಒನ್. ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಪರ್ಫ್ಯೂಮ್ ಈಸ್ ಫಾರ್ ಲಶ್ ಫ್ರ್ಯಾಗ್ರೆನ್ಸ್ ಇರೋದಿದು. ನೈಸ್. ಇದು ಒಂಥರ ಹೆಂಗೆ ಹೇಳೋದು, ಜಾಸ್ಮಿನ್ ಸ್ಮೆಲ್ ಆ ಥರ ಸ್ಮೆಲ್ ಇದೆ. ತುಂಬ ಮೈಲ್ಡ್ ಆಗಿರುತ್ತೆ, ತುಂಬ ಅಂದರೆ ತುಂಬ ಮೈಲ್ಡ್ ಆಗಿರುತ್ತೆ. ಬಟ್ ನಾಟ್ ಫಾರ್ ಲಾಂಗ್ ಲಾಸ್ಟಿಂಗ್ ಅಂತಾರ ಇಲ್ಲ. ಬಟ್ ದಿಸ್ ಇಸ್ ನೈಸ್. ಆ್ಯಂಡ್ ನೆಕ್ಸ್ಟ್ ಪರ್ಫ್ಯೂಮ್ ಈಸ್ ಅಗೇನ್ ಒನ್ ಆಫ್ ಮೈ
favorite perfume which I got it recently, which is Guess perfume. ನಾನು ಹೇಳ್ದಂಗೆ ಮುಂಚೆ ಎಲ್ಲ ನನಗೆ ಪರ್ಫ್ಯೂಮ್ದು ಅಷ್ಟೊಂದು ಹುಚ್ಚಿರಲಿಲ್ಲ. ಹೇಳಿದ್ನಲ್ಲ ನಂದು ಆಲ್ ಟೈಮ್ ಫೇವ್ರೆಟ್ ಇದೆ ಅಂತ. ಇದನ್ನೇ ಆಲ್ಮೋಸ್ಟ್ ಎಂಗೇಜ್ ಇದು ಮತ್ತು ಇನ್ನೊಂದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೆ. ಬಟ್ ಇವಾಗ ಪರ್ಫ್ಯೂಮ್ಸ್ ತುಂಬ ಹುಚ್ಚ ಆಗ್ತಾಯಿದೆ. ಒಂದು ಸರಿ ವಾಚ್ ಬೇಕು ಅನಿಸುತ್ತೆ, ಒಂದು ಸರಿ ಪರ್ಫ್ಯೂಮ್ಸ್ ಬೇಕು ಅನಿಸುತ್ತೆ. ಸೊ ಹಾಗೆ ಐ ಹ್ಯಾವ್ ಅ ಲಾಟ್ ಆಫ್ ಕ್ರೇಜಿ ಸ್ಟಫ್ಸ್. ಒಂದೊಂದೇ ಹೇಳ್ತೀನಿ. ನಿಮ್ಗೆ ಆಲ್ರೆಡಿ ಮುಂಚೆಯಿಂದ ಗೊತ್ತಾಗಿರುತ್ತೆ ವಾಚಸ್ ಕ್ರೇಜ್ ಹೇಗಿದೆ ಅಂತ. ಸೊ ಹಾಗೆ ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಪರ್ಫ್ಯೂಮ್. ನನಗೆ ಈ ಒಂದು ಸ್ಮೆಲ್ ಏನಿದೆ ನನಗೆ ತುಂಬ ಇಷ್ಟ. ದಿಸ್ ಈಸ್ ವೆರಿ ಬ್ಯೂಟಿಫುಲ್ ಆ್ಯಂಡ್ ಇದು PO22. ನಿಮ್ಗೇನಾದರೂ ಈ ಒಂದು ಫ್ರೇಗ್ರೆನ್ಸ್ ಬೇಕಿತ್ತು ಅಂದರೆ ಗೆಸ್ ಕಡೆಯಿಂದ PO22 ಅಂತ ಇದು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಇದಕ್ಕೆ ಪೇ ಮಾಡಿದ್ದು 5700 ಏನೋ ಪೇ ಮಾಡಿದೆ. ಆ್ಯಂಡ್ ಇಟ್ಸ್ ವರ್ತ್. ಟ್ರಸ್ಟ್ ಮೀ, ದಿಸ್ ಇಸ್ ರಿಯಲಿ ವರ್ತ್. ಆ್ಯಂಡ್ ಇದು ಎಷ್ಟು ml ಇದೆ ಅಂತಂದರೆ ದಿಸ್ ಇಸ್ 100 ml. ಸೊ 100 mlಗೆ 6000, ಅರೌಂಡ್ 6000 ಇಸ್ ರಿಯಲಿ ವರ್ತ್. ಆ್ಯಂಡ್ ಯು ವಿಲ್ ನೆವರ್ ರಿಗ್ರೆಟ್. ನೀವು ಯಾಕಪ್ಪ ತೊಗೊಂಡೆ ಅಂತ ನೀವು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಅಷ್ಟು ಚೆನ್ನಾಗಿರೋ ಪರ್ಫ್ಯೂಮ್ ಇದು. ವೆರಿ ನೈಸ್, ವೆರಿ ನೈಸ್ ಪರ್ಫ್ಯೂಮ್. ಆ್ಯಂಡ್ ವಾವ್ ಗೈಸ್, ಟ್ರಸ್ಟ್ ಮೀ, ನನಗೆ ಮಾತ್ರ ಇದು ಒಂಥರ ಮದ್ದು ಹಿಡ್ದಂಗೆ ಆಗುತ್ತೆ ಈ ಒಂದು ಪರ್ಫ್ಯೂಮ್ನು ಒಂದು ಮಾಡ್ತಾಯಿದ್ರೆ. ವೆರಿ ನೈಸ್. ಎಸ್. ಆ್ಯಂಡ್ ಐ ಹ್ಯಾವ್ 2 more perfumes which is my brother's perfumes, but I will use. ನನಗೆ ಅದೊಂದು ಫ್ರೇಗ್ರೆನ್ಸ್ ತುಂಬ ಇಷ್ಟ ಅವ್ನು ಯೂಸ್ ಮಾಡೋದು. ಪಾಪ ಅವನು ಅಷ್ಟೊಂದು ಕಾಸ್ಟ್ಲಿ ಎಲ್ಲ ಸ್ಪೆಂಡ್ ಮಾಡಲ್ಲ. ಒಂದು ಸೆಕೆಂಡ್ ಗೈಸ್, ನನ್ನ ಗಂಟ್ಲು ಮ್ಯಾಂಗೋ ಜ್ಯೂಸ್ ಇದು ಕೂಡ ನನಗಿಷ್ಟ. ಓಕೆ, ಸೊ ಏನು ಹೇಳ್ತಾ ಇದ್ದೇನೆ, ಸೊ ನನ್ನ ಬ್ರದರ್ದು ಏನೊಂದು 2 ಪರ್ಫ್ಯೂಮ್ಸ್ ಇದೆ, ಅದನ್ನು ನಾನೇ ಯೂಸ್ ಮಾಡೋದು. ಅನ್ಫಾರ್ಚುನೇಟ್ಲಿ ಅವನು ಯಾವಾಗಲೂ ಬೈಕೊಳ್ತಿರ್ತಾನೆ. ಬಟ್ ಇವಾಗ ಅವನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ನನ್ನ ಪರ್ಫ್ಯೂಮ್ಸ್ನ ಯೂಸ್ ಮಾಡೋದು. ಬಿಕಾಸ್ ಅದು ನನ್ನಲ್ಲಿ ಕೆಲವೊಂದು ಯೂನಿಸೆಕ್ಸ್ ಪರ್ಫ್ಯೂಮ್ಸ್ ಕೂಡ ಇರೋದ್ರಿಂದ ಅವನು ಅದನ್ನು ಯೂಸ್ ಮಾಡ್ತಾನೆ. ಬಟ್ ಎನಿವೇಸ್, ನನ್ನ ಬ್ರದರ್ದು 2 ಪರ್ಫ್ಯೂಮ್ ಏನಿದೆ ಅದನ್ನು ನಾನೇ ಯೂಸ್ ಮಾಡ್ತೀನಿ. ನಾನು ಇದನ್ನು ಬಾಡಿ ಸ್ಪ್ರೇಸ್ ಆಗಿ ಯೂಸ್ ಮಾಡ್ತೀನಿ ಆ್ಯಕ್ಚುಲಿ. ಇದು ಬಂದುಬಿಟ್ಟು ತುಂಬ ಇಷ್ಟ ಆಯಿತು ನನಗೆ. ಇದು ಪ್ಯಾಕೇಜಿಂಗ್ ತುಂಬ ಇಷ್ಟು ಕ್ಯೂಟಾಗಿದೆ, ಚಿಕ್ಕದಾಗಿ. ಟಾಮ್ ಟೈಲರಿಂದ ತೊಗೊಂಡಿದ್ದದು ಅವನು. ದಿಸ್ ಇಸ್ ಆ್ಯಕ್ಚುಲಿ ಕಂಪ್ಲೀಟ್ಲಿ ಮೆನ್ದು ಇದು. ಬಟ್ ದಿಸ್ ನೈಸ್. ಬಾಡಿ ಸ್ಪ್ರೇಗೆ ತುಂಬ ಚೆನ್ನಾಗಿದೆ, ಹಾಗಾಗಿ ನಾನೇ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನು ಕೂಡ ನಾನೇ ಯೂಸ್ ಮಾಡ್ತೀನಿ. ದಿಸ್ ಈಸ್ ಆಲ್ಸೋ ಬಾಡಿ ಸ್ಪ್ರೇ ಥರನೇ ನಾನು ಯೂಸ್ ಮಾಡೋದು. ದಿಸ್ ಇಸ್ ನೈಸ್ ಆ್ಯಕ್ಚುಲಿ. ಬಾಡಿ ಸ್ಪ್ರೇಗೆ ಇಟ್ಸ್ ವೆರಿ ನೈಸ್. ಯಾ ಗೈಸ್, ಸೊ ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಸೊ ಅಂದ್ಕೊಳ್ತಾ ಇರ್ಬೋದು, ಏನು ಇವಳು ಇಷ್ಟೊಂದೆಲ್ಲ ಪರ್ಫ್ಯೂಮ್ನ ಯಾವ್ದು ಹೊಡ್ಕೊಂಡು ಹೋಗ್ತಾಳೆ ಅಂತ. ಸೊ ಅದು ಹಾಗೆ ಕ್ರೇಜ್ ಅಂದರೆ ಹಂಗೆ. ಯಾವ್ದು ಇಷ್ಟ ಆಗುತ್ತೋ ಅದು ನಾನು ಹಾಕ್ಕೊಂಡು ಹೋಗ್ತಾ ಇರ್ತೀನಿ. ಎಸ್ ಗೈಸ್, ಎಲ್ಲರಿಗೂ ನನ್ನ ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. Thank you so much and have a good night. Love you all.